जिंदाबाद 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 दलित सेना होराटಕ್ಕೆ साहब तुम आगे बढ़ो हम तुम्हारे साथ हैं हनुमंत साहब आगे बढ़ो हम तुम्हारे साथ हैं जिंदाबाद दलित सेना जिंदाबाद 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 दलित सेना जिंदाबाद ಇವತ್ತು ಗುಲ್ಬರ್ಗ ನಗರಕ್ಕೆ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಐಟಿಬಿಟಿ ಮಂತ್ರಿಗಳು ಮತ್ತು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವತ್ತು ಬಂದಿಲ್ಲ. ನಾವು ಕೆಲವು ಸಮಸ್ಯೆಗಳು ಇಟ್ಟು ಅವ್ರಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೀವಿ. ಎಲ್ಲಿ ಕೋಟನೂಡಿ ಡಿ ಮಠದ ಹತ್ತಿರ ಬಂದಿದ್ದೀವಿ. ಅಲ್ಲಿ ಸಿಟಿ ಒಳಗ ಜಾಸ್ತಿ ಜನಗಳು ಇರ್ತಾವ. ಕೋಟನೂಡಿ ಹತ್ರ ಒಂದ್ 2 ನಿಮಿಷ ಮಾತಾಡ್ಬೋದು ಅಂತೇಳಿ ನಮ್ಮ ಮಾನ್ಯ ಮಂತ್ರಿಗಳು ಏನಪ್ಪ ಅಂದ್ರೆ ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿದಾರ. ಇದು ನಾವು ಖಂಡಿಸ್ತೀವಿ. ನಾವು ನಿಮ್ಮ ಜನಗಳು ಇದ್ದಿದ್ದೀವಿ, ಈ ನಾಡಿನ ಪ್ರಜೆಗಳು ಇದ್ದಿದ್ದೀವಿ. ಈ ನಾಡಿನ ಪ್ರಜೆಗಳು ಯಾಕೆ ರೋಡಿಗೆ ಬಂದಿದ್ರು ಮತ್ತೆ ಯಾಕೆ ಅವ್ರು ನಿಂತು ಏನ್ ತ್ರಾಸ ಅಂತ ಕೇಳುವಂತ ಜವಾಬ್ದಾರಿ ನಿಮ್ಮದು ಇರ್ತಾರೆ. ಯಾಕಂದ್ರೆ ಸರ್ಕಾರ ನಡೆಸೋರು ನೀವು ಇದ್ದೀರಿ. ನಿಮ್ಗೆ ನಮ್ಮ ಅಲ್ಲಿ ಹೇಳಕ್ ಬಂದಿದ್ರು ನಾವು. ಅದಕ್ಕೆ ಮಂತ್ರಿಗಳು ಏನಪ್ಪಾ ಅಂದ್ರೆ ಇಲ್ಲಿ ಬರೋದ್ ಬಿಟ್ಟು ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದು ಇದು ಸರಿಯಲ್ಲ. ठीक बात नहीं है. गुलबर्ग अनेक इंसिडेंट आरोप दलित के ऊपर हमला हो रहा है, मुसलमानों के ऊपर हमला हो रहा है और मंदिर मस्जिद और मस्जिद तोड़ रहा है. 2 वर्ष 2 ईयर से हमने जो गरुड़ बी का जो गांव में अब मस्जिद का मसूर खाना जो तोड़ डाले थे कुछ हिंदू के नाम से हिंदू गुंडे लोग दिन दाड़े तोड़ डालते उधर. ಅಲ್ಲಿ ಯಾರು ಇಲ್ಲ, ಅಲ್ಲಿ ಹಿಂದೂಗಳು ಯಾರು ಇಲ್ಲ, ಅಲ್ಲಿ ಮುಸಲ್ಮಾನ್ ಯಾರು ಇಲ್ಲ, ಖಾಲಿ ಇರೋಲ್ಲ ಹಿಂದೂಗಳಲ್ಲಿ. 2 ವರ್ಷ ಆಯ್ತು. ಪೂರಾ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಅದಾವ. ವರ್ಕ್ ಪ್ರಾಪರ್ಟಿ ಅದಾವು, ವರ್ಕ್ ಮನೆ ಎಂಟ್ರಿ ಆಗದ. ವರ್ಕ್ ಡಿಸ್ಟ್ರಿಕ್ಟ್ ಆಫೀಸರ್ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಆಯುಕ್ತರಿಗೆ, ಡಿಸಿಪಿ ಅವರಿಗೆ, ಎಸಿಪಿ ಅವರಿಗೆ, ತಹಶೀಲ್ದಾರ್ರಿಗೆ, ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ, ತಾಲೂಕ್ ಪಂಚಾಯತ್ ಇಒ ಅವರಿಗೆ ಸಾಕಷ್ಟು ಬಾರಿ ಈ ಯಾರಪ್ಪ ವರ್ಕ್ ಆಫೀಸರ್ ಲೆಟರ್ ಬರೀತಾರ ಅವರಿಗೆ. ಓ ಹಮಾರ ಜಾಗ ನಮ್ ಜಾಗ ಅದು ಬೇರೆಯವ್ರ ಕಬ್ಜಾ ಮಾಡ್ಕೊಂಡದ. ಆ ಜಾಗದೇನ್ ಪೂಜಾರಿಗಳು ಅದಾರ, ಜಾಗದೇನ್ ಅಧ್ಯಕ್ಷನ ಅವ್ರ ಬಗ್ಗೆ ಸುಳ್ಳು ಕೇಸ್ ಹಾಕಿ ಪೊಲೀಸ್ ಮಾಡಕತ್ತಾರೆ, ಕಂಟ್ರೋಲ್ ಮಾಡ್ಬೇಕಂತೇಳಿ ವರ್ಕ್ ಆಫೀಸರ್ ಲೆಟರ್ ಬರೀತಾರ ಅವರಿಗೆ. 2 ವರ್ಷದಿಂದ ನಡೆದ ನಾವು ಡಿಸಿ ಮಾನ್ಯ ಜಿಲ್ಲಾಧಿಕಾರಿ 3 ಸಲ ಭೇಟಿ ಆಗಿದ್ದೀವಿ. 3 ಸಲ ಜಿಲ್ಲಾಧಿಕಾರಿ ಭೇಟಿ ಆಗಿದ್ದೀವಿ, 2 ಸಲ ಎಡಿಸಿ ಭೇಟಿ ಆಗಿದ್ದೀವಿ, 3-4 ಸಲ ಪೊಲೀಸ್ ಆಯುಕ್ತರು ಭೇಟಿ ಆಗಿದ್ದೀವಿ, ಡಿಸಿಪಿ ಭೇಟಿ ಆಗಿದ್ದೀವಿ, ಎಸಿಪಿ ಸಹ 2-3 ಸಲ ಮೀಟಿಂಗ್ ಮಾಡಿದೀವಿ. ಎಸಿಪಿ ಅಂಡ್ ತಹಶೀಲ್ದಾರ್ ಗುಲ್ಬರ್ಗ, ಇಒ ಗುಲ್ಬರ್ಗ ಅಂಡ್ ಪಿಡಿಒ ಗರೂರ್ ಬಿ, ಹಿಂಗೆಲ್ಲ ಆಫೀಸ್ ಎಲ್ಲ ಜನ ವರ್ಕ್ ಆಫೀಸರ್ ಗುಲ್ಬರ್ಗ ಎಲ್ಲರೂ ಸೇರಿ ಮೊನ್ನೆ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಇವತ್ತು ನಾವು ನಿಮ್ಗೆ ಅಲ್ಲಿ ಪೂಜೆ ಮಾಡಕ್ ಅವಕಾಶ ಕೊಡ್ತೀವಿ, ಅಲ್ಲಿ ಮಾಡ್ಕೊಂತ ಹೇಳ್ಕೊಂತ ಬರೇ ದಿನಗಳು ಹಾಕುವಂತ ಕೆಲಸ ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊತದ. ಮತ್ತೆ ಇನ್ಚಾರ್ಜ್ ಮಿನಿಸ್ಟರ್ ಏನ್ ಮಾಡ್ಕೊತಾರಲ್ಲಿ? ಅಲ್ಲಿ ಇದ್ರೊಳಗ ಪರಶುರಾಮ್ ಸತ್ರು, ನಮ್ PSI ಒಬ್ಬ ದಲಿತ PSI ಸತ್ರು. ನಿಮ್ಮಲ್ಲಿ DSG ಸಂಬಂಧಪಟ್ಟ ಆಫೀಸರ್ ಇಲ್ಲಿ ಗುಲ್ಬರ್ಗ ಕುಂತದ್ರಲ್ಲಿ ಲೋಬೋ ಸಾವಂತ ಹೇಳಿಕೆ ನಂಬರ್ ಕರೆಕ್ಟ್ ಅಂತ ಎಲ್ಲ ಮಾತಾಡ್ತಾರ. ನಿಮ್ ಕಾರ್ನ ತಿರ್ಗಾಕತ್ತವ್ರ ಲೋಬೋ ಏನ್ ಮಾಡ್ಕಿ ಅದಕ್ಕೆ ಇಟ್ಕೊಂಡ್ರೆ ಅವನಿಗೆ ಇಲ್ಲಿ ಏನ್ ಮಾಡೋಣ ಲೋಬೋ? ಅಲ್ಲಿ 30 ಲಕ್ಷ ಬ್ರೈಬ್ ಕೇಳೋದಂತ PSI ಅಲ್ಲಿಗೆ ಸರ್. ಅಲ್ಲಿ ಯಾರು ಈ DSG ಕೇಳಿದ್ರೆ ಯಾವ ರೊಕ್ಕ ತೊಳಕಾಗ್ತದಲ್ಲಿ, ML ರೊಕ್ಕ ಡೈರೆಕ್ಟ್ ತೊಳಕಾಗ್ತದಲ್ಲಿ. ಇದೆಲ್ಲ ಪೂರ ಭ್ರಷ್ಟಾಚಾರ ಗುಲ್ಬರ್ಗ ತುಳಿಬೇಕಾಗ್ತದ. ನಾವು ಕೊಟ್ಟದ ಮನವಿಗಳು ಸಂಬಂಧಪಟ್ಟಿಲ್ಲ. ನೀವು ಕಳೆದಿದ್ರೊಳಗ ಮೊಹರಂ ಟೈಮ್ನಾಗ ನಾವು ಇದೇ ಗುಲ್ಬರ್ಗ ಸ್ಟ್ರೈಕ್ ಮಾಡ್ತಂದ್ರೆ ನೀವು ಪೂರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ ಜೊತೆ ಮಾತಾಡಿದ್ರಿ. ಹಮ್ ಮೀಟಿಂಗ್ ಕರೆಂಗೆ ಅಂತ ಹೇಳಿದ್ರಿ. 18 ತಾರೀಕು ಯಾವ ಕಂಡೀಷನ್ ಅಲ್ಲಿ ನಿಮ್ದು ನಾವು ಸರ್ವೆ ಮಾಡ್ಕೊಂಡು ನಿಮ್ಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರಿ. 18 ತಾರೀಕು ಹೊತ್ತು ಯಾವ ಆಫೀಸರ್ ಧ್ವನಿ ಎತ್ತಲ್ತಾ ಇರಲ್ಲ. ಇದು ವಿರೋಧ ಮಾಡ್ಕೊಂಡಿ ನಾವುಗಳೇನಪ್ಪ ಅಂದ್ರ ಈಗ ಏನೇ ಆಗ್ಲಿ ಅಂತ ಹೇಳ್ಕೊಂಡು ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರನ ಬದಿಗಿಟ್ಟು ಈ ಏನು ಈ ಸಮಾಜದೊಳಗೆ ಅನ್ಯಾಯ ಮಾಡ್ಕತ್ತಾರ, ಗುಂಡಾಗಿರಿ ಮಾಡ್ಕತ್ತಾರಲ್ಲ, ಸುಳ್ಳು ಕೇಸ್ ಆಗಿ ಅಲ್ಲಿಂದ ಏನು ಜನಗಳದರಲ್ಲಿ ಗರೂರ್ ಬೀದರ್ ಸುಳ್ಳು ಕೇಸ್ ಆಗಿವ್ರಿ. ನೀವು ಅಲ್ಲಿಗೆ ಸುಳ್ಳು ಕೇಸ್ ಆಗಿದ್ರೆ ಅಲ್ಲಿ ಎಸಿಪಿ ನಾವು ಮಾತಾಡ್ತೀವಿ ಸಬ್ ಅವ್ರು ಬಂದವ್ರಿಗೆ. ಅವ್ರನ್ನ ಅಂದ್ರೆ ಕೇಸ್ ರೇಟ್ 1-2 ಕೇಸ್ ರೇಟ್ ಮಾಡ್ತಾರೆ. ಏನ್ ಗುಂಡಾಗಿರಿ ಮಾಡ್ಬೇಕಾಗಿರ್ತೀರಿ ನಾವು? ನಿಮ್ಗೆ ಓಟ್ ಹಾಕ್ತಾರ ಮ್ಯಾಗ. ये इशू लेके हमने बात करने के लिए हमारे मंत्री साहब के पास सामने हम आए थे. और मंत्री से तो कहीं दूसरे रोड पर गए हो तो क्यों गया पता नहीं, हमें नहीं छोड़ेंगे हम सर. ಈಗ नेक्स्ट गुलबर्ग छोड़कर तो नहीं जाते साहब, छोड़कर तो नहीं जाते साहब. हमने वोट डाले साहब को, हमने मंत्री बनवाया साहब के लिए, डे एंड नाइट काम किए. यही दलित है मुसलमान
साहब कोई ऊपर से बंद करने आया मंत्री, कितने दिन भागे होगी साहब? शाम को तो आते हैं, रात को तो आते हैं, 15 तारीख तो फ्लैग हाइस्ट तो करते हैं आप। कप्पू बोर्ड प्रदर्शन कर रहे हम, ब्लैक फ्लैग हाइस्ट कर रहे हम, कप्पू बोर्ड प्रदर्शन ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ। तो देखो साहब, ನಾವು ಏನ್ ಹೇಳ್ತೀವಿ, ನಿಮ್ಮ ಪೊಲೀಸ್ ಆಫೀಸರು नालगील पुलिस ऑफिसर नियत नहीं है। निम पुलिस डीसी से मिलने के तो डीसी नहीं मिलता हमें, ಒಂದೊಂದು ವೀಕ್ ಡಿಸಿ ಆಫೀಸ್ ಚಕ್ಕರ್ ಕಾಟಿಗೆ हमने ಡಿಸಿ ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ಎಸಿಪಿ ಅವ್ರ ಗಮನಕ್ಕೆ ತಂದಿವಿ, ಎಡಿಸಿ ಅವ್ರ ಗಮನಕ್ಕೆ ತಂದಿವಿ, ತಹಸೀಲ್ದಾರ್ ಸಂಘ ಮಾತಾಡಿದ್ವಿ, ಮತ್ತೆ ಅವ್ರ ಸಂಘ ಹೇಳ್ಬೇಕು ಇವರಿಗೆ ಯಾಕೆ ನಿರ್ಲಕ್ಷ್ಯ ಮಾಡಕತ್ತ ಮಂತ್ರಿ ಕೇಳ್ಬೇಕಲ್ಲ ಅವ್ರಿಗೆ, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾಳೆ? ಏನ್ ದಲಿತ ಮುಸ್ಲಿಂ ಟಿಸಿ ತಗೊಂಡ್ಬಿಟ್ರಿ, ಖಾಲಿ ಲಿಂಗೇತರ ನೋಡ್ತೀರಿ ನೀವೆಲ್ಲ? ಇದು ನಮಗಿದ್ದುದಲ್ಲಿ ಗರುಡ ಬೀದಾಗ ಏನಪ್ಪ ಹಸೂರ್ ಖಾನ ಮಸೀದ್ ಹಸೂರ್ ಖಾನ್ ಹೊಡೆದಲ್ಲ, ಆ ಹೊಡೆದ್ರ ಮೇಲೆ ಆಕ್ಷನ್ ಆಗ್ಬೇಕು, ಅದು ಬರ್ಬೇಕು ಇವತ್ತು 15 ತಾರೀಕಿಗೆ ಬರ್ಬೇಕಲ್ಲಿ, 15 ತಾರೀಕು ಬರ್ಬೇಕು। ಹಸೂರ್ ಖಾನ್ ನಮ್ಮ ಅಲ್ಲಿ ಮಹೇಶ್ ಬುತ್ತಿ ಅಂತಾನ, ಅಲ್ಲಿ ಸೈಯದ್ ಸಾಬ್ ಅಂತಾರ, ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು, ಹೊಡೆದವನು ಯಾವನ ಮಕ್ಕಳು ಗುರುತಿಸ್ಬೇಕು, ಅವ್ರ ಮೇಲೆ ಸಜಾ ಕೊಡುವಂತ ಕೆಲಸ ಮಾಡ್ಬೇಕು ಸರ್ಕಾರವರು। ಪ್ರದರ್ಶನ ಮಾಡ್ತೀವಿ। ನಾವು ವಿಷಯಗಳಂದ್ರೆ ಮೇನ್ ನಮ್ದು ಮಹಾನಗರ ಪಾಲಿಕೆ ಒಳಗ ಪೌರ ಕಾರ್ಮಿಕರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿ ಇದೇ ಪ್ರಿಯಾಂಕ ಸಾಹೇಬರು ನಮ್ಗೆ ಹೋದ ವರ್ಷ ಇದೇ ದಿನದಾಗ ನಮ್ಮ ಆಗಸ್ಟ್ 15ಕ್ಕೆ ನಾವು ನೇಮಕಾತಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು। ಏನ್ ಮಾಡಿದ್ರು ಮಂತ್ರಿಗಳು ಹೇಳ ಮತ್ ಬೇರೆ ಮಾತಲ್ಲ, ಡಿಸಿ ಗುಲ್ಬರ್ಗ ಡಿಸಿ 3-4 ಸಲ ಮೀಟಿಂಗ್ ಆಗ್ತಾವ ನಮಗ। ಏನ್ ಮಾಡಿದ್ರು ಮಂತ್ರಿಗಳು? ರೇಟಿಂಗ್ ನಾವು ಕೊಟ್ಟರು, ಮಹಾನಗರ ಪಾಲಿಕೆ ಆಯುಕ್ತ ಕಮಿಷನರ್ ರೇಟಿಂಗ್ ಕೊಡ್ತಾರೆ ನಮಗೆ ವಿದಿನ್ ಮಂತ್ ಒಳಗ, ವಿದಿನ್ ತಿಂಗಳದಾಗ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ 17 ತಾರೀಕಿಗೆ ಮುಖ್ಯಮಂತ್ರಿ ಗುಲ್ಬರ್ಗ ಬರ್ಲಾಗತ್ತಿದ್ರು, ಗೆರೋ ಮಾಡ್ತು ಗುಲ್ಬರ್ಗ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಅಂದಾಗ ನೀವು ಬರೆದು ಕೊಟ್ರಿ ನಮಗ। ಅಕ್ಟೋಬರ್ 1 ತಿಂಗಳೊಳಗೆ ನಿಮ್ಗೆ ಒಟ್ಟು 134 ಜನಕ್ಕೆ ನಾವು ಸೆಲೆಕ್ಷನ್ ಲಿಸ್ಟ್ ಆರ್ಡರ್ ಕೊಡ್ತೀವಿ ನಾವು। ಏನ್ ಮಾಡಿದ್ರಿ? ನಾಲ್ಗೆ ಅದ ನಿಮ್ ಸರ್ಕಾರದವ್ರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಸರ್ಕಾರದ ನಾಕಾಮಿ, ಸರ್ಕಾರದ ಬೇಜವಾಬ್ದಾರಿ, ಸರ್ಕಾರದ ಅಸಮರ್ಥತೆ, ಸರ್ಕಾರದ ವಿಫಲತೆ ನಾವು ತೋರಿದು ಈ ನಾಡಿನ ಜನರು ತೋರಿಸೋ ಪ್ರಯತ್ನ ಮಾಡ್ತೀವಿ। ಮಹಾನಗರ ಪಾಲಿಕೆಯಲ್ಲಿ ಸರ್ ಹಗರಣ ಆಗಿದೆ ಅಂತ ಪೌರ ಕಾರ್ಮಿಕರಿಗೆ ಆದೇಶ ನೀಡ್ತಾ ಇದ್ದಾರೆ ಅಂತ ಕೇಳಿದ್ ಬಂದಿದ್ದೆ ಸರ್, ಅದು ನಿಜಾನ ಸರ್? ಆ ಮಹಾನಗರ ಪಾಲಿಕೆ ಹಗರಣೆಲ್ಲ ಮಣ್ಣು ಚೋಡೋದ್ರೊಳಗ ನೇಮಕಾತಿ ಭ್ರಷ್ಟಾಚಾರ ಆಗತ್ತಂದ್ರು, ಅದ್ರ ಬಗ್ಗೆ ಎನ್ಕ್ವೈರಿ ಆಗದ 2018 ನಡೆಯೋದ್ರಾಗ 2018 ಕಾಲ ಹೊಟ್ಟದ 2021 ಏನಪ್ಪ ಲಿಸ್ಟ್ ಹಾಕ್ತಾರೆ, 21 ಇಲ್ಲಿ ತನಕ ಉದ್ದರ್ಲಿಕ್ಕತ್ತಾರಲ್ಲ ಇಬ್ಬರು ಐಎಸ್ ಆಫೀಸರ್, ಡಿಸಿ ಪೊಲೀಸ್ ಕಮಿಷನರ್ ಯಾರು ಮಹಾನಗರ ಪಾಲಿಕೆ ಆಯುಕ್ತ, ಅದಕ್ಕೆ ಅಂಡರ್ ಸಾಕಷ್ಟು ಒಂದು ಕಮಿಟಿ ಟೀಮ್ ನಿಮ್ಮ 100 ಮಂದಿದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕು, ಎಷ್ಟು ವರ್ಷ ಬೇಕಾಗ್ತದೆ ನಿಮ್ಗ? ಅದ ಮಾನ ಮರದ ನಿಮ್ಗ ಸರ್ಕಾರ ಪೇಮೆಂಟ್ ಕೊಡಲ್ಲ ನಿಮ್ಗ? ಏನ್ ಮಾಡ್ಕತ್ತಾರ ಆಫೀಸರ್ಗಳು? ಇವ್ರು ಯಾರಿಗೆ ಕೇಳೋಲ್ಲ, ಯಾರು ಕೇಳ್ಬೇಕು? ನಾವು ಕೇಳ್ಬೇಕಲ್ಲ, ಮಂತ್ರಿ ಹೇಳ್ಬೇಕಲ್ಲ, ಮಂತ್ರಿ ಜನ ಮಾತು ಕೇಳ್ಬೇಕಲ್ಲ। मंत्री जी डर गए साहब, मुझे लगता है मंत्री साहब डर गए हो। वो सोचना था मंत्री जी मेरे लोग हैं, मेरे टीम में, मेरे गांव के, मेरे गुलबर्गा के लोग हैं, मेरे वोटर्स है, मेरे सिटीजन है ಅಂತ ಬರ್ಬೇಕಾಗಿತ್ತು ನಮ್ಮಲ್ಲಿ। ಕುಮಾರಸ್ವಾಮಿ ಮಂತ್ರಿ ಇದ್ದಾಗ, ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ನಾವುಗಳು ಇದೇ ಸರ್ಕಾರ ದಲಿತ ವಿರೋಧ ನೀತಿ ಖಂಡಿಸಿ ನಾವು ಅಂಬೇಡ್ಕರ್ ಸರ್ಕಾರ ಹತ್ರ ಸ್ಟ್ರೈಕ್ ಮಾಡೋದು, ಸ್ವತಃ ಕುಮಾರಸ್ವಾಮಿ ಗಾಡಿ ನಿಂದಿರಿಸಿ ಬಂದ್ हमारे साथ बात की, आईपी मीटिंग बुलाया और 24 विदिन 24 आवर कुमारस्वामी ऑर्डर भी किए थे, तो हम इशू किए थे। ऑर्डर करोगे हम फोन करके बोले कि हमने तो हो गए तो ब्रदर बोल के, तो क्या याक ಮಾಡ್ಬೇಕು? ನಮಗೆ ತ್ರಾಸ ಆಗಲ್ಲ? ನಿಮ್ ಸಲ ಎಷ್ಟು ಕಷ್ಟಪಟ್ಟಿವಿ ನಾವು, ಮುಸಲ್ಮಾನ್ ಕಷ್ಟಪಟ್ಟು ನಿಮ್ ಸಲುವಾಗಿ, ಮುಸಲ್ಮಾನ್ ಓಡಾಡಿ ನಿಮ್ ಸಲುವಾಗಿ। MLA ಅವ್ರ ಪರ ಇದ್ದಿರ್ತಾರ, ಮಂತ್ರಿಗಳು ಅವ್ರ ಪರ ಇದ್ದಿರ್ತಾರ, ಗರೀಬರ ಪರ ಯಾವ ಇದ್ದಿರ್ತಾರಲ್ಲಿ? ಯಾರು ಕೇಳ್ಬೇಕಾದ್ರ? ಯಾರು ಕೇಳಕ್ ಹೋದ್ರೆ ಪೊಲೀಸರನ್ನ ಪಾಪ ಯೇಸುವನ್ನ ಗರೀಬರನ್ನ ಕೇಸ್ ಮಾಡಿದ್ರು, ಮಂತ್ರಿಗೆ ಮತ್ತೆ ಯಾರು ಹೇಳ್ಬೇಕು ನಾವು ಅದ್ರೊಳಗ? ಇದಕ್ಕಾಗಿ ನಾವು ಏನಪ್ಪ ಅಂದ್ರೆ ಇಲ್ಲಿ ಬಂದಿದ್ದೀವಿ, ನೋಡ್ತೀವಿ ಈಗ ಸಿಕ್ತಾರ ಸಹಿ, ಸಿಕ್ಕರು ಸರಿ, ಸಂಜೆ ಕಡೆ ಟ್ರೈ ಮಾಡ್ತೀವಿ, ನಾಳೆ ಟ್ರೈ ಮಾಡ್ತೀವಿ। ಆಗಸ್ಟ್ 15 ಯಾವ ಮಗ ಬಂದ್ರು ಕೂಡ ಬಿಡೋದಿಲ್ಲ। ಅಲ್ಲಿ ಏನಪ್ಪ ಅಂತ ಇದ್ರೊಳಗ ಆ ಸ್ಟೇಡಿಯಂದಾಗ ಘೋಷಿಕೆ हमने ಕಪ್ಪು ಬಾವುಟ ಪ್ರದರ್ಶನ ಮಾಡೋರಿದ್ದೀವಿ ನಾವು। ಏನೇ ಯಾವ ಕಂಡೀಷನ್ ಯಾವ ಮಗ ಬಂದ್ರು ಬಿಡಕ್ ಸಾಧ್ಯ ಇಲ್ಲ, ಮಾಡಿ ತೋರಿಸ್ತೇವೆ।